ವೀಕ್ಷಕರೇ ನಮಸ್ಕಾರ. ನಾವು ಈ ದಿನ ತಿರುಪಾವಯಿ, ಗೋದಾದೇವಿ, ಆಂಡಾಳು ಎಲ್ಲರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆಲ್ಲ ಗೊತ್ತು, ಕೃಷ್ಣನಿಗೆ ರಾಧಾ ಮೀರಾಬಾಯಿ ಅಂದರೆ ಬಹಳ ಪ್ರೀತಿ. ಆದರೆ ತಮಿಳುನಾಡಿನ ಆಳ್ವಾರ್ ಸಂತರಲ್ಲಿ ಮಹಾ ಸಂತಳೆಂದೇ ಪ್ರಸಿದ್ಧಿಯಾಗಿರುವಳು ಗೋದಾದೇವಿ. ನಾವು ಈಗ ಗೋದಾದೇವಿ ಬಗ್ಗೆ ತಿಳ್ಕೊಳ್ಳೋಣ. ಪುತ್ತೂರು ಎಂಬಲ್ಲಿ ಬ್ರಾಹ್ಮಣರ ಕುಟುಂಬಗಳಿರುತ್ತೆ. ಅವರಲ್ಲಿ ಒಂದು ಕುಟುಂಬದಲ್ಲಿ ವಿಷ್ಣುಗುಪ್ತ ಎಂಬ ಭಕ್ತರಿರ್ತಾರೆ. ಮತ್ತು ಆ ಊರಲ್ಲಿ ವಟಪತ್ರಶಾಯಿ ಎಂಬ ದೇವಸ್ಥಾನ ಇರುತ್ತೆ. ಅಲ್ಲಿ ಈ ವಿಷ್ಣುಗುಪ್ತ ಅನ್ನೋರು ಅರ್ಚಕರಾಗಿರ್ತಾರೆ. ಅವರು ಮನೆಯ ಮುಂದೆ ಒಂದು ಸಣ್ಣ ತೋಟವನ್ನಾಗಿ ಮಾಡಿಕೊಂಡಿರ್ತಾರೆ. ಅಲ್ಲಿ ಬಿಡುವಂತಹ ಹೂವುಗಳನ್ನು, ಪತ್ರೆಗಳನ್ನು, ತುಳಸಿ ಪತ್ರೆಗಳನ್ನು ಅದು ತಂದು ಹೂಮಾಲೆಯನ್ನಾಗಿ ಮಾಡಿ ವಟಪತ್ರಶಾಯಿಗೆ ಅಂದರೆ ದೇವರಿಗೆ ಅರ್ಪಣೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಒಂದೇ ಕೊರಗಿರುತ್ತೆ, ಮಕ್ಕಳಿರಲ್ಲ ಅನ್ನೋದು. ಒಂದು ಸಲ ಹೀಗೆ ಹೂವನ್ನು ಬಿಡಿಸ್ತಾ ಇರಬೇಕಾದ್ರೆ ಒಂದು ಮಗುವಿನ ಅಳುವಿನ ಶಬ್ದ ಕೇಳಿಸುತ್ತೆ. ಅವರು ಎಲ್ಲಿ ಮಗು ಅಳ್ತಾ ಇದೆ ಅಂತ ನೋಡ್ತಾ ಇರಬೇಕಾದ್ರೆ ತುಳಸಿ ಗಿಡದ ಕೆಳಗಡೆ ಒಂದು ಹೆಣ್ಣು ಮಗು ಅಳ್ತಾ ಇರುತ್ತೆ. ಅವರು ಸುತ್ತಮುತ್ತ ನೋಡ್ತಾರೆ, ಯಾರೂ ಕಾಣ್ತಾ ಇಲ್ವಲ್ಲ. ನೋಡ್ಬಿಟ್ಟು ದೇವರೇ ನನಗೆ ಅನುಗ್ರಹ ಮಾಡಿದ್ದಾರೆ ಅಂತ ತೆಗೆದುಕೊಂಡು ಆ ಮಗುನ ತೆಗೆದುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರ ಪತ್ನಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಆಗ ಪತಿ ಪತ್ನಿ ಇಬ್ಬರು ಸೇರಿ ಮಗುವಿಗೆ ಗೋದೈ ಅನ್ನೋ ನಾಮಕರಣವನ್ನು ಮಾಡ್ತಾರೆ. ಇವಳೇ ಮುಂದೆ ಗೋದಾದೇವಿ ಅಂತ ಹೆಸರಾದವಳು. ಗೋದಾದೇವಿ ಮಗುವಾಗಿದ್ದಾಗಲೇ ತಂದೆ ಮಾಡುತ್ತಿದ್ದ ಪೂಜೆ ಎಲ್ಲವನ್ನ ನೋಡ್ತಾ ಬೆಳೆದಿರ್ತಾಳೆ. ಅವಳು ಕೂಡ ತೋಟದಲ್ಲಿ ಪತ್ರೆಗಳನ್ನು, ಹೂಗಳನ್ನು ಬಿಡಿಸಿ ಹೂಮಾಲೆಯನ್ನಾಗಿ ಮಾಡಿ ಪಟು ಶಾಯಿಗೆ ಹಾಕಿ ಮೈಮರೆತು ನೋಡ್ತಾ ಇರ್ತಾಳೆ. ಕವಿತೆಯನ್ನು ರಚನೆ ಮಾಡೋದು, ಹಾಡೋದು, ಪೂಜೆಗೆ ಅಗತ್ಯವಾದ ಕೆಲಸವನ್ನು ಮಾಡ್ತಾ ಬೆಳೀತಾ ಇರ್ತಾಳೆ. ಆ ಚಿಕ್ಕ ವಯಸ್ಸಿನಲ್ಲೇ ಅರಿವಿಲ್ಲದೆ ರಂಗನಾಥನ ಮೇಲೆ ಶ್ರದ್ಧಾ ಭಕ್ತಿಯನ್ನು ಇಟ್ಕೊಂಡಿರ್ತಾಳೆ. ದೊಡ್ಡವಳಾದ್ರ ಮೇಲೆ ಮದುವೆಯಾದರೆ ರಂಗನಾಥ ಸ್ವಾಮಿಯನ್ನೇ ಮದುವೆಯಾಗೋದು ಅನ್ನೋದಾಗಿ ಸಂಕಲ್ಪವನ್ನು ಮಾಡಿರ್ತಾಳೆ. ತಂದೆ ಮಾಡುತ್ತಿದ್ದ ತುಳಸಿ ಮಾಲೆಯನ್ನು ಅವಳು ತನ್ನ ಕೊರಳಿಗೆ ಹಾಕಿಕೊಂಡು ಪ್ರಿಯನಾದ ರಂಗನಾಥನ ಜೊತೆ ನಿಂತರೆ ಹೇಗಿರುತ್ತೆ ಅನ್ನೋದನ್ನು ಕನ್ನಡಿಲಿ ನೋಡಿಕೊಂಡು ಕಲ್ಪನೆಯನ್ನು ಮಾಡಿಕೊಂಡು ಆ ಮಾಲೆಯನ್ನು ಹಾಕ್ಕೊಂಡು ತೆಗೆದಿಡ್ತಾ ಇರ್ತಾಳೆ. ಹೀಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಯಾವುದೂ ತಿಳಿಯದಂತಹ ವಿಷ್ಣುಗುಪ್ತರು ಏನು ಮಾಡ್ತಾರೆ, ಪ್ರತಿದಿನ ಅದೇ ಮಾಲೆಯನ್ನು ದೇವರಿಗೆ ಅರ್ಪಣೆ ಮಾಡ್ತಿರ್ತಾರೆ. ಒಂದು ಸಲ ಏನಾಗುತ್ತೆ, ಅವಳು ಕುತ್ತಿಗೆಗೆ ಏನು ಕೊರಳಿಗೆ ಈ ತುಳಸಿ ಮಾಲೆಯನ್ನು ದೇವರಿಗೆ ಅರ್ಪಿಸಬೇಕಾದ ಮಾಲೆಯನ್ನು ಇವಳು ಹಾಕ್ಕೊಂಡಿರ್ತಾಳೆ. ಅದನ್ನು ಅವರು ನೋಡ್ತಾರೆ, ಗಾಬರಿ ಆಗ್ತಾರೆ. ಮತ್ತು ಮಗಳಿಗೆ ಏನು ಹೇಳ್ತಾರೆ, ಬುದ್ಧಿಯನ್ನು ಹೇಳ್ತಾರೆ. ದೇವರಿಗೆ ಮಾಡಿದಂತಹ ಮಾಲೆಯನ್ನು ಹಾಕೊಬಾರ್ದು ಅನ್ನೋದಾಗಿ ಬುದ್ಧಿಯನ್ನು ಹೇಳ್ತಾರೆ. ಮತ್ತು ಆ ದಿನವೆಲ್ಲ ಅವರು ಪ್ರಾಯಶ್ಚಿತಕ್ಕಾಗಿ ಏನು ಮಾಡ್ತಾರೆ, ಉಪವಾಸ ಇರ್ತಾರೆ. ಆಗ ಏನಾಗುತ್ತೆ, ಆವತ್ತಿನ ದಿವಸ ರಾತ್ರಿ ಕನಸಿನಲ್ಲಿ ವಿಷ್ಣು ದೇವರು ಕಾಣಿಸ್ಕೊಂಡು, ಈ ದಿನ ಯಾಕೆ ಮಾಲೆಯನ್ನು ನನಗೆ ಹಾಕಲಿಲ್ಲ, ನೀನು ನಿನ್ನ ಮಗಳು ಹಾಕಿಕೊಂಡ ತುಳಸಿ ಮಾಲೆಯನ್ನೇ ನನಗೆ ಹಾಕಬೇಕು ಅಂತ ಹೇಳ್ತಾರೆ. ಎಚ್ಚರಗೊಂಡ ವಿಷ್ಣುಗುಪ್ತರು ಬಹಳ ಸಂತೋಷದಿಂದ ಮಗಳಿಗೆ ಗೋದೈ ಹೆಸರನ್ನು ಬಿಟ್ಟು ಆಂಡಾಳ್ ಅಂತ ಕರೀತಾರೆ. ಆಂಡಾಳ್ ಅಂದರೆ ಭಗವಂತನನ್ನೇ ಆಳಿದವಳು ಅಂತ ಅರ್ಥ. ಮಗಳು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬಂದಾಗ ವಿವಾಹ ಮಾಡಬೇಕು ಅಂತ ಅವರ ಮುಂದೆ ಪ್ರಸ್ತಾಪ ಮಾಡಿದಾಗ ಅವಳು ಹೇಳ್ತಾಳೆ, ನಾನು ರಂಗನಾಥನನ್ನೇ ವಿವಾಹ ಆಗೋದು, ಇಲ್ಲದಿದ್ದರೆ ನನಗೆ ಮದುವೆಯೇ ಬೇಡ ಅಂತ ಹೇಳ್ತಾಳೆ. ಮನುಷ್ಯರಾದವರು ಭಗವಂತನನ್ನು ಮದುವೆಯಾಗಕ್ಕೆ ಸಾಧ್ಯನಾ? ವಿಷ್ಣುಗುಪ್ತರು ಚಿಂತೆಯನ್ನು ಮಾಡ್ತಾ ಮಲ್ಕೊಳ್ತಾರೆ. ರಾತ್ರಿ ವಿಷ್ಣುಗುಪ್ತನ ಕನಸಿನಲ್ಲಿ ಮತ್ತೆ ವಿಷ್ಣು ದೇವರು ಕಾಣಿಸ್ಕೊಂಡು, ನಿನ್ನ ಮಗಳನ್ನು ಮದುಮಗಳ ಶೃಂಗಾರದಲ್ಲಿ ಸಿಂಗರಿಸಿ ಶ್ರೀರಂಗನಾಥ ಸ್ವಾಮಿ ದೇಗುಲಕ್ಕೆ ಕಳಿಸಿಕೊಡು ಎಂದು ಹೇಳ್ತಾರೆ. ವಿಷ್ಣುವಿನ ಆದೇಶವನ್ನು ಕೇಳಿದಂತಹ ವಿಷ್ಣುಗುಪ್ತರು ಬಹಳ ಸಂತೋಷದಿಂದ ಮಗಳನ್ನು ಅಲ್ಲಿಗೆ ಕಳಿಸೋದಕ್ಕೆ ತಯಾರಿ ಮಾಡ್ಕೊತಾರೆ. ಈ ಕಡೆ ಶ್ರೀರಂಗದಲ್ಲಿ ಪುರೋಹಿತರು ಮತ್ತು ಅಲ್ಲಿನ ರಾಜನಾಗಿದ್ದ ವಲ್ಲಭದೇವನ ಕನಸಿನಲ್ಲಿ ಮಹಾವಿಷ್ಣು ಕಾಣಿಸ್ಕೊಂಡು, ಮದುವೆ ಸಿದ್ಧತೆಗೆ ತಯಾರಿ ಮಾಡ್ಕೊಳ್ಳಿ, ಮತ್ತು ಆಂಡಾಳನ್ನು ಕರೆತರೋದಕ್ಕೆ ಪಲ್ಲಕ್ಕಿಯನ್ನು ಕಳಿಸುವಂತೆ ರಾಜನಿಗೆ ಹೇಳ್ತಾರೆ.
ಅದೇ ರೀತಿ ರಾಜ ಕಳಿಸಿದ ಪಲ್ಲಕ್ಕಿಯಲ್ಲಿ ಮದುಮಗಳಾಗಿ ಬಂದ ಆಂಡಾಳು ಗರ್ಭಗುಡಿಯೊಳಗೆ ಹೋಗ್ತಾಳೆ. ಮಹಾವಿಷ್ಣುವಿನ ಪಕ್ಕದಲ್ಲಿ ನಗುನಗುತ್ತಾ ಕುಳಿತುಕೊತಾಳೆ. ದಿಗ್ಭ್ರಾಂತರಾಗಿ ಎಲ್ಲರೂ ನೋಡ್ತಿದ್ದಂಗೆ ಮಹಾವಿಷ್ಣುವಿನೊಳಗೆ ಐಕ್ಯಳಾಗ್ತಾಳೆ. ಆಂಡಾಳು ವಿಷ್ಣುವಿನ ಕುರಿತು ಭಕ್ತಿಪೂರ್ವಕವಾಗಿ ರಚಿಸಿದ ಗೀತೆಗಳ ಸಂಗ್ರಹವನ್ನು ತಿರುಪಾವೈ ಎಂದು ತಮಿಳಿನಲ್ಲಿ ಕರೆಯುತ್ತಾರೆ. ಧನುರ್ಮಾಸದಲ್ಲಿ ಪ್ರತಿಯೊಂದು ದಿನವನ್ನು ಕೃಷ್ಣನ ಆರಾಧನೆಗಾಗಿ ಮುಡುಪಾಗಿಟ್ಟು ಅವನಿಗಾಗಿ ರಚಿಸಿದ ಗೀತೆಗಳೇ ತಿರುಪಾವೈ. ಇದನ್ನು ಭಕ್ತಿಯಿಂದ ಕೇಳಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ. ಈ ಎಲ್ಲ ಭಕ್ತಿಗೀತೆಗಳು ಮಹಾವಿಷ್ಣುವಿನ ಕುರಿತಾಗಿದ್ದು ಇದನ್ನು ಪಠನೆ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಗೆ ಸುಲಭದ ದಾರಿ ಅಂತ ಹೇಳಿದ್ದಾರೆ. ಇವುಗಳಲ್ಲಿ ಮೊದಲ ಪೀಠಿಕಾ ಗೀತೆಗಳಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಶ್ರೀಕೃಷ್ಣನನ್ನು ಭಕ್ತಿಯಿಂದ ಬೇಡಿಕೊಂಡು ಜಗತ್ತಿನ ರಕ್ಷಣೆಗಾಗಿ ಬೇಡಿ ಪುಷ್ಪಗಳನ್ನು ಅರ್ಪಿಸಿದರೆ ಪೂರ್ವ ಜನ್ಮದ ಪಾಪ ಕರ್ಮಗಳು ಕಳೆಯುತ್ತವೆ ಹಾಗೂ ಮುಂದಿನ ದಿನಗಳಲ್ಲಿ ಸತ್ಕಾರ್ಯಗಳನ್ನು ಮಾಡಲು ಮನಸ್ಸು ಪ್ರೇರೇಪಿಸುತ್ತದೆ ಎಂಬ ನಂಬಿಕೆಗಳು ಇದೆ. ನಾವು ಹೇಗೆ ಕನ್ನಡದಲ್ಲಿ ಶ್ಲೋಕಗಳು ಎಂದು ಕರೆಯುತ್ತೇವೋ ಅದೇ ರೀತಿಯಾಗಿ ತಮಿಳಿನಲ್ಲಿ ತಿರುಪಾವೈಯನ್ನು ಒಂದೊಂದು ಶ್ಲೋಕಗಳಿಗೆ ಪಾಶುರಂ ಎಂದು ಕರೆಯುತ್ತಾರೆ. ಇದೇ ರೀತಿ ಕತೆಗಳಿಗಾಗಿ ನಮ್ಮ ದೇವಸಂಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.